ಇನ್ನೊಮ್ಮೆ. ನಮ ಪಾರ್ವತಿ ಪದೇ ಹರ ಹಾಯ್, ಎಲ್ಲರಿಗೂ ನಮಸ್ಕಾರ. ಧರ್ಮ ವ್ಲಾಗ್ಸ್ಗೆ ನಿಮಗೆ ಸ್ವಾಗತ. ನಾನು ಸಣ್ಣ ಸಣ್ಣ ವಿಡಿಯೋಗಳನ್ನ ಮಾಡಿ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ನಲ್ಲಿ ಹಾಕ್ತಾಯಿದ್ದೆ. ಇವತ್ತು ಎಷ್ಟು ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ? ನಮ್ಮೂರಿಂದ ಸುಮಾರು 5 ರಿಂದ 6 ಕಿಲೋಮೀಟರ್ ಆಗುತ್ತೆ. ಗುಡ್ಡ ಹತ್ತು ಹೋಗ್ಬೇಕು. ಹೊರಟಿದ್ವಿ ನಾವು. ತುಂಬಾ ಜನ ಇದ್ದಾರೆ, ಹಿಂದೆ ಬರ್ತಾ ಇದ್ದಾರೆ ನೋಡಿ. ಅದು ಒಂದು ಈಶ್ವರನ ತಾಣ, ಭೈರವೇಶ್ವರ.
ಹಳೆ ಹುಲಿ ಸಾಧಾರಣ ಬಂದರು. ನಿಮ್ದು ಎಷ್ಟನೇ ವರ್ಷ ಇದ್ದಿದ್ದು? ಇದು 9ನೇ ವರ್ಷ. 9ನೇ ವರ್ಷ. ನಮ್ಮ ಜೊತೆ ರಿಟೈರ್ಡ್ ಟೀಚರ್ ಒಬ್ರು ಇದ್ದಾರೆ. ಸೊ ಅವರೇ ಇದು ನಮಗೆಲ್ಲ ಆಲ್ಮೋಸ್ಟ್ ಮೋಟಿವೇಶನ್. ಯಾಕಂದರೆ ಅವ್ರು ಆ ಏಜಲ್ಲೂ ಆರಾಮಾಗಿ ಬರ್ತಾ ಇದೆ. ಆ್ಯಂಡ್ ಕಷ್ಟ ಆಗುತ್ತೆ, ಆದ್ರೂ ಸಪೋರ್ಟ್ ತೊಗೊಂಡು ಬರ್ತಾರಲ್ಲ, ತುಂಬ ಖುಷಿ ಕೊಡುತ್ತೆ. ಯಾಕಂದರೆ ಸಪೋರ್ಟ್ ಎಲ್ರಿಗೂ ಯಾವುದಾದ್ರು ಒಂದು ಬೇಕೇ ಬೇಕಿಲ್ಲ. ನಾವು ಸಣ್ಣ ಪುಟ್ಟ ಗಿಡ ಹಿಡಿಯೋದು, ಗುಟ್ಟೆ ಹಿಡ್ಕೊಂಡು ಹೊತ್ಕೊಂಡು ಬರೋದು ಹಿಂಗೆಲ್ಲ ಮಾಡ್ತಾಯಿದ್ದೀವಿ. ಸೊ ಸಪೋರ್ಟ್ ಇಲ್ಲದೆ ಏನು ಮಾಡೋಕ್ಕಾಗಲ್ಲ. ಅದು ಮೆಂಟಲಿ ಆಗಿರ್ಬೋದು, ಫಿಸಿಕಲಿ ಆಗಿರ್ಬೋದು. ಸೊ ಸಪೋರ್ಟ್ ಬೇಕೇ ಬೇಕು ಮೇಲೆ ಬರಬೇಕು ಅಂದರೆ. ಸಾಧಾರಣ ಲುಂಗಿ ಉಟ್ಕೊ ಬಂದ್ಬಿಟ್ಟಿದ್ದಾರೆ, ಗಾಳಿ ಆಡೋದಕ್ಕೆ ಚೆನ್ನಾಗಿರುತ್ತೆ ಅಂತ. ನಿಜ, ನಾವು ಈಗ ಪ್ಯಾಂಟ್ ಹಾಕೊಂಡು ಬಂದವ್ರಿಗೆ ಹಿಡ್ದಂಗೆ ಆಗುತ್ತೆ. ಈ ಲುಂಗಿಯವ್ರದ್ದು ಟೆನ್ಷನ್ ಇಲ್ಲ. ಸದನ ನಿಮ್ಮ ಲುಂಗಿ ಪ್ರಯಾಣದ ಬಗ್ಗೆ ಒಂದೆರಡು ಮಾತು. ಲುಂಗಿ ಉಟ್ಕ ಬರೋದು ಧಾರ್ಮಿಕವಾಗುವ ನಮ್ಮ ಹಿಂದೂ ಧರ್ಮದ ಪದ್ಧತಿ. ಅದಕ್ಕಾಗಿ ನಾವು ಲುಂಗಿ ಉಟ್ಕ ಬಂದರೆ ಮತ್ತೆ ಈ ತರ ಬೆಟ್ಟ ಹತ್ಬೇಕಾದ್ರೆ ಲುಂಗಿ ಸಿಕ್ಕಾಬಿಟ್ಟು ಪ್ರಯೋಜನ. ಹೌದಲ್ಲ? ಹೌದು. ಸೆಕೆ ವಿಷಯದಲ್ಲ, ಸೆಕೆ ವಿಷಯದಲ್ಲ ಅಂತಲ್ಲ, ಜೀನ್ಸ್ ಪ್ಯಾಂಟ್ ಇಲ್ಲ ಬರ್ಮುಡ ಹಾಕ ಬಂದ್ರೆ ಗಟ್ಟ ಏರ್ ಹತ್ತುವಾಗ ಕಾಲು ಹಿಡಿತದೆ. ಇದು ಬೆಸ್ಟ್ ಅಂತ. ಅದು ಲುಂಗಿ ಬೆಸ್ಟ್. ನೀವು ಯಾವ ರೀತಿ ಕಾಲು ಎತ್ತಾಕೋದ್ರು ಅಡೆತಡೆ ಎಂಬುದು ಯಾವ್ದು ಇಲ್ಲ. ಲುಂಗಿ ಬಿಟ್ಕೊಂಡು ಬರ್ಬಾರ್ದು, ಈಗ ಕಟ್ಕೊಂಡು ಬರ್ಬೇಕು. ಕಟ್ಕೊಂಡು ಬಂದದೆ ಅಂತ. ಮತ್ತೆ ಇನ್ನೊಂದೇನಂದ್ರೆ, ಲುಂಗಿ ಉಟ್ಕೊಂಡು ಬರ್ತೀರಲ್ಲ, ಒಳಗಡೆ ಸ್ವಲ್ಪ ಚೆನ್ನಾಗಿರೋದು ಹಾಕೊಂಡು ಆಯ್ತಾ. ಯಾಕಂದ್ರೆ ನಿಮ್ಗಿಂತ ಕೆಳಗಡೆ ಇರ್ತಾರೆ, ಅವ್ರಿಗೂ ಸ್ವಲ್ಪ ತ್ರಾಸ ಆಗ್ಬಾರ್ದು. ನಾವು ಲುಂಗಿ ಉಟ್ಕ ಬಂದಿದ್ದೀವಿ ಬಿಟ್ರೆ ಒಳಗಡೆ ಕಾಚ್ ಹಾಕ ಬರ್ಲಿಲ್ಲ ಅಂತ ಹೇಳಿಲ್ಲ. ಹಾಕೊಂಡು ಬಂದಿರಿ, ಸ್ವಲ್ಪ ಚಲೋದ್ ಹಾಕಬರ್ರಿ ಅಂತ. ಫುಲ್ ಆದ್ರೆ ಮತ್ತು ಬೆಸ್ಟ್. ಈ ವಿ ಶೇಪ್ ಅಲ್ಲಿ ಹಾಕ ಬರೋಕೆ ಹೋಗ್ಬೇಡಿ. ಮತ್ತೆ ಮ್ಯಾಕ್ಸಿಮಮ್ ಶಿವನ ದೇವಸ್ಥಾನಗಳು ತುಂಬಾ ಎತ್ತರದಲ್ಲಿರುತ್ತೆ. ಮತ್ತು ಅವನ ದರ್ಶನ ಮಾಡ್ಬೇಕಂದ್ರೆ ತುಂಬಾ ಕಷ್ಟ ಪಡಬೇಕಾಗುತ್ತೆ. ಇದರ ಕಾರಣ ಏನು ಅಂತ ಗೊತ್ತಿಲ್ಲ, ಬಟ್ ಮ್ಯಾಕ್ಸಿಮಮ್ ಹೌದು. ದರ್ಶನ ಸಿಗೋದು ಪುಣ್ಯವಂತರಿಗೆ ಮಾತ್ರ ಸಾಧ್ಯ. ಪುಣ್ಯವಂತರಿಗೆ ಮಾತ್ರ ದರ್ಶನ ಒಂದೇ ಅಲ್ಲ, ಅವನು ಸಮರ್ಥನಾಗಿರ್ಬೇಕು. ಫಿಸಿಕಲಿ ಅಂತಲ್ಲ, ಮೆಂಟಲಿ ನಾನು ಹೋಗ್ತೀನಿ, ನಾನು ದರ್ಶನ ಮಾಡ್ತೀನಿ ಅನ್ನೋಷ್ಟು ಸ್ಟ್ರಾಂಗ್ ಆಗಿರ್ಬೇಕು. ಸ್ವಲ್ಪ ಮ್ಯೂಟ್ ಮಾಡ್ತೇವೆ, ನಾವು ಒಂದು ಮಾತಾಡ್ಬೇಕು. ಇಲ್ಲಿ ಕೆಲವರು ಮ್ಯೂಟ್ ಮಾಡಬೇಕು. ಸ್ವಲ್ಪ ನಾನೊಂದೆರಡು ಮಾತಾಡ್ತೀನಿ ಅಂತಿದ್ದಾರೆ. ಮೇ ಬಿ ಸೆನ್ಸರ್ ಅನ್ಸುತ್ತೆ. ನನಗೆ ಎಡಿಟಿಂಗ್ ಕಷ್ಟ ಆಗ್ಬಾರ್ದಲ್ಲ. ಬೀಪ್ ಬೀಪ್ ಅಂತ ಹಾಕೊಂಡು ಹೋದ್ರೆ ಬರೀ ಬೀಪ್ಗಳೇ ಇರುತ್ತೆ. ಅದಕ್ಕಾಗಿ ನಾನು ಸ್ವಲ್ಪ ಆಫ್ ಮಾಡ್ತೀನಿ, ಅವ್ರೇನೋ ಮಾತಾಡ್ಬೇಕಂತೆ. ನಿಮಗೆ ವಿಡಿಯೋದಲ್ಲಿ ಏನೋ ಒಂದ್ಸಲ ಮೇಲ್ಮುಖದಲ್ಲಿದೆ, ನಾವೀಗ ಈ ಥರ ಹತ್ತಬೇಕು. ಒಂಥರ ಚೆನ್ನಾಗಿದೆ ಆಯಿತಾ. ಕೆಲವರು ತಮಾಷೆ ಮಾಡ್ತಾರೆ, ಕೆಲವರು ಬ್ಲಾಗರ್ ಅಂತ ರೇಗಿಸ್ತಾರೆ. ಆದರೂ ಒಂಥರ ಚೆನ್ನಾಗಿದೆ. ಆಡ್ಕೊಳ್ಳೋರು ಆಡ್ಕೊಳ್ಳಿ, ಏನು ಮಾಡೋಕ್ಕೆ ಬರುತ್ತೆ. ಆಲ್ಮೋಸ್ಟ್ 2 ಗುಡ್ಡನ ಹತ್ತಿದ್ದೀವಿ. ಇದು 3ನೇ ಗುಡ್ಡ ಹತ್ತಾ ಇರೋದು. ಈ ಗುಡ್ಡ ಇದೆಯಲ್ಲ, ತುಂಬ ಕ್ರಿಟಿಕಲ್ ಲಾಸ್ಟ್ ಗುಡ್ಡ ಇದು. ನಿಮ್ಗೆ ತೋರಿಸ್ತೇನೆ ಹೆಂಗೆ ಬರ್ತಾರೆ ಅಂತ. ನಾನು ಫಸ್ಟ್ ಹತ್ಕೋತೀನಿ, ಅವರೆಲ್ಲ ಹತ್ತೋದನ್ನ ವಿಡಿಯೋ ಮಾಡಬೇಕಲ್ಲ. ಸೊ ಫಸ್ಟ್ ನಾನು ಹತ್ಕೋತೀನಿ. ನಿಧಾನ. ಇದರಲ್ಲಿ ಇದೇ ಕ್ರಿಟಿಕಲ್ ಅನ್ಸುತ್ತಲ್ಲ? ಹಾಂ, ಈ ಗುಡ್ಡನೇ ಕ್ರಿಟಿಕಲ್. ಹಾಂ, ನಾನು ಮಾಡಿದ್ದೆ, ನೀವಿರ್ಲಿ. ಹಾಂ, ನಾವು ಮುಂದೆ ಬಂದಿದ್ವಿ. ನಿಧಾನ ನಿಧಾನ. ಹಾಂ, ಬಲಕ್ಕೆ ನೀವು ಮುಂದಾಗಿ, ನಾನು ಹಿಂದ್ಗಡೆಯಿಂದ ಬರ್ತೀನಿ. ಬನ್ನಿ ನಿಲ್ಬೇಡಿ, ಮುಂದೆ ಜನ ಹೋಗಾರೆ. ಇವರೇ 2ನೇ ಮಾರ್ಗದರ್ಶಕರು, ಸಂಜಯ್ ನಾಯ್ಕ್. ಮೋಸ್ಟ್ 80% ಹತ್ತಿದ್ದೀವಿ. ಅಂದ್ಕೊಂಡಷ್ಟು ಈಸಿ ಇಲ್ಲ, ಬಟ್ ಹಾಗಂತ ಕಷ್ಟನೂ ಅಲ್ಲ. ಹತ್ತು ಚೆನ್ನಾಗಿರ್ಬೇಕಷ್ಟೇ. ಬರೋರೆಲ್ಲ ಹಿಂದೆ ಬರ್ತಾ ಇದ್ದಾರೆ. ನಾವು ಮುಂದೆ ಹೋಗಿ ಅಲ್ಲಿ ಹತ್ತದವರು ಅಂತ ಎಲ್ಲರ ಹತ್ರ ಎಕ್ಸ್ಪೀರಿಯನ್ಸ್ ಕೇಳು. ಸೊ ಇವಾಗ
ಅಂತ ಕಾಲ್ ಮಾಡಿ ಈ ತರ ಗುಡ್ಡೆಗೆರೆ ಅಂತ ಒಂದು ಟ್ರೆಕ್ಕಿಂಗ್ ಇದೆ, ಚೆನ್ನಾಗಿರುತ್ತೆ ಹೋಗುವಂತ ಹೇಳೋದ. ಆನಂತರ ನಾವು ಅದೇ ಪ್ರಕಾರವಾಗಿ ಬಂದ್ವಿ. ಸೂಪರ್ ಇದೆ ಮತ್ತು ತುಂಬಾ ಅಪ್ ಇದೆ, ಫುಲ್ ತ್ರಾಸ ಆಯ್ತು ಬರ್ಬೇಕಾದ್ರೆ, ಫುಲ್ ಸ್ಟ್ರಗಲ್ ಆಯ್ತು. ಆನಂತರ ವ್ಯೂ ಪಾಯಿಂಟ್ ಬಂದು ನೋಡಿದಾಗ ಆ ಸುಸ್ತೆಲ್ಲ ಹೋಗ್ಬಿಟ್ಟು ಅಷ್ಟು ಚೆನ್ನಾಗಿದೆ. ಇನ್ನೇನು ದೇವಸ್ಥಾನ ಹೋಗ್ತಾ ಇದ್ದೇವೆ, ಸ್ವಲ್ಪ ದೂರದಲ್ಲಿ ಇದೆ. जयत्वदब्रविभ्रमभ्रमद्भुजङ्गमश्वसं द्विनिर्गमक्रमस्फुरत्करालपाल हव्यवाट् दिमिद्दिमिद्दिमिद्वनं मृदङ्गतुङ्गमङ्गलध्वनिक्रम प्रवर्तिता प्रचण्डताण्डव शिव रसद्विचित्रतल्पयोर्भुजङ्गमौक्तिकस्रजोर्गरिष्ठरत्ननोष्टयो सुरद्विपक्षपक्षयो गणारविन्दुचक्षुषो प्रजामहि महेन्द्रयो समं प्रवर्तयन्मना कदा सदा शिवं भजे कदा निलिम्पनिर्जरे निकुञ्जकोटरे वसन् विमुक्तदुर्मतिः सदा शिरस्तमञ्जलि वहन् विमुक्तलोललोचनो ललामपाललग्नक श्रीवेत्रिमन्त्रमुच्चरन् कदा सुखिं भवाम्यहम् इमं नित्यमेव मुक्तमुक्तमोत्तमोस्तमं पठन् स्मरन् ब्रुवन्नरो विशुद्धिमेति सन्ततम्
हरे गुरौ सुभक्तिमाशु याति नान्यतागतिं विमोहनं हि देहिनां शशङ्करस्य चिन्तनम् पूजावसनान समये दशवक्त्रगीतम् यः शम्भुपूजनं परं पठति प्रदोषे तस्य स्थिरारथ गजेन्द्र तुरङ्गयुक्ताम् लक्ष्मी सदैव सुमुखीं प्रददाति शम्भुः नमः पार्वतीपते हर हर महादेव। नमः पार्वती पतये हर ಹರ ಮಹಾದೇವ್. ಸೊ ನಮ್ಮ ಟ್ರೆಕ್ಕಿಂಗ್ ಕಂಪ್ಲೀಟ್ ಆಗುತ್ತೆ, ಕೆಳಗೆ ಹೋಗಿ ಇಳಿದೆ.
ಕೊನೆ ಬೆಟ್ಟ. ಎಲ್ಲ ನಾನು ಹಾಯ್ ಮಾಡಿ. ಹಾ ಬಿತ್ತು ಸಾಕು ಸಾಕು ಸಿಕ್ತು. ಹಾ ಬಿದ್ದೋಳು ಎದ್ದು ಬಂದಿದ್ದಾಳೆ. ಏನಾಗ್ಲಿ ಕೈ ಕೊಟ್ಟದೆ. ಇದನ್ನೇ 30 ಸೆಕೆಂಡ್ ಅಲ್ಲಿ ಕಟ್ ಮಾಡಿ ಹಾಕ್ಬೇಕು. ನಾ ಬಿದ್ದದ್ದು ವಿಡಿಯೋ ಆನ್ ಇರ್ಲಿಲ್ಲಲ್ಲ. ಕಂಪ್ಲೀಟ್ 3 ಗುಡ್ಡ ಹತ್ತಿ 3 ಗುಡ್ಡ ಎಳೆದಾಯ್ತು. ಹೌದು, ನಮ್ಮ ಗೈಡು ಒಬ್ರಿದ್ದಾರೆ. ಈಗ ಸೊ ನಮ್ಮ ಸ್ಟಾರ್ಟಿಂಗ್ ಪಾಯಿಂಟ್ ಬಂದ್ವಿ. ನಮ್ಮ ಗೈಡು ಒಂದೆರಡು ಮಾತಾಡ್ಬೇಕಾಗಿ ವಿನಂತಿ. ಗೈಡ್ ಎಲ್ಲ ಮಾತಾಡೋದಿಲ್ಲ, ಮುಖ ತೊಳ್ಕೊಂಡೆ ಗೈಡ್. ಗೈಡ್ ಬನ್ನಿ. ಈಗ ಇವರೇ ನೋಡಿ ನಮ್ಮ ಗೈಡು. ನೀವೆಲ್ಲರೂ ಟ್ರೆಕ್ಕಿಂಗ್ ಮಾಡೋದ್ರೆ ಇವ್ರಿಗೊಂದು ಮೆಸೇಜ್ ಕಾಂಟ್ಯಾಕ್ಟ್ ಮಾಡಬೇಡಿ, ನಾನು ಫ್ರೀ ಇರುದಿಲ್ಲ. ಇಲ್ಲ ಫ್ರೀ ಇರ್ತಾನೆ, ಕರ್ಕೊಂಡು ಹೋಯ್ತಾನೆ.